ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಕಬಂಧನ ಆತ್ಮಕಥೆ ತನ್ನ ಶರೀರವನ್ನು ಸುಟ್ಟ ನಂತರ ಸೀತೆಯ ವಿಷಯವನ್ನು ತಿಳಿಸುವುದಾಗಿ ಕಬಂಧನು ಆಶ್ವಾಸನೆಯನ್ನಿತ್ತುದು ಎಂಬ 71ನೆಯ ಸರ್ಗಕ್ಕೆ ಸ್ವಾಗತ. ಪುರಾ ರಾಮ ಮಹಾಬಾಹೋ ಮಹಾಬಲ ಪರಾಕ್ರಮ ರೂಪಮಾಸ್ಮಿನ್ ಮಮಾಚಿಂತ್ಯಂ ತ್ರಿಷು ಲೋಕೇಶು ವಿಶ್ರುತಂ ಯಥಾ ಸೂರ್ಯಸ್ಯ ಸೋಮಸ್ಯ ಶಕ್ರಸ್ಯ ಚ ಯಥಾ ವಪುಃ. ಮಹಾಬಲ ಪರಾಕ್ರಮನೇ, ಮಹಾಬಾಹುವೆ, ರಾಮಭದ್ರ, 3 ಲೋಕಗಳಲ್ಲಿಯೂ ವಿಖ್ಯಾತವಾದ ಅಚಿಂತ್ಯವಾದ ರೂಪವೇ ಹಿಂದೆ ನನಗಿದ್ದಿತು. ಸೂರ್ಯ ಚಂದ್ರ ಎಂದೇ ತೇಜೋ ವಿಶಿಷ್ಟವಾದ ಶರೀರವು ನನ್ನದಾಗಿದ್ದಿತು. ನಾನು ಅಂತಹ ರೂಪವಂತನಾಗಿದ್ದರೂ ಈ ಭಯಂಕರ ರೂಪವನ್ನು ತಾಳಿ ಲೋಕಕ್ಕೆ ಭಯವನ್ನು ಉಂಟು ಮಾಡುತ್ತಿದ್ದೆನು. ಅರಣ್ಯದಲ್ಲಿ ಇರುತ್ತಿದ್ದ ಋಷಿಗಳಿಗೆ ನಾನಾ ವಿಧವಾದ ತೊಂದರೆಗಳನ್ನು ಕೊಡುತ್ತಿದ್ದೆನು. ಒಮ್ಮೆ ಸ್ಥೂಲ ಶಿರಸನೆಂಬ ಮುನಿಯು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸುತ್ತಿದ್ದಾಗ ಈ ಘೋರ ರೂಪದಿಂದಲೇ ನಾನು ಅವನ ಬಳಿಗೆ ಹೋಗಿ ಅವನನ್ನು ಭಯಪಡಿಸಿದನು. ಅದರಿಂದ ಮಹರ್ಷಿಯು ಕುಪಿತನಾದನು. ದಾರುಣವಾದ ಶಾಪ ಕೊಡುವ ಸ್ವಭಾವವನ್ನು ಹೊಂದಿದ್ದ ಆ ಮುನಿಯು ನನ್ನ ಈ ಘೋರ ರೂಪವನ್ನು ನೋಡಿ ಹೇಳಿದನು. ನೆನಪಿರಲಿ, ಕಬಂಧನು ಕೂಡ ಗಂಧರ್ವನಾಗಿ ಅದ್ಭುತವಾದ ರೂಪವನ್ನೇ ಹೊಂದಿದ್ದನು. ಆದರೂ ಕೂಡ ದುರದೃಷ್ಟದಿಂದ ಜನರನ್ನು, ಋಷಿಮುನಿಗಳನ್ನು ಹೆದರಿಸುವ ಸಲುವಾಗಿ ವಿಚಿತ್ರವಾದ ಘೋರ ರೂಪಗಳನ್ನು ತಾಳಿ ಆತನು ಅವರಿಗೆ ತೊಂದರೆ ಕೊಡುತ್ತಿದ್ದನು. ಆ ಕಾರಣದಿಂದಾಗಿ ಶಪಿತನಾದನು. ಏತದೇವ ನೃಶಂಸಂತೆ ವಿಗರ್ಹಿತಂ. ಅತಿ ನಿಂದ್ಯವಾದ ಮತ್ತು ಅತಿ ಕ್ರೂರವಾದ ಇದೇ ಘೋರ ರೂಪವೇ ನಿನಗೆ ಶಾಶ್ವತವಾಗಿ ಉಳಿಯಲಿ. ನನ್ನ ಅಪರಾಧದಿಂದಲೇ ಋಷಿಯ ಮಹಾಶಾಪಕ್ಕೆ ಒಳಗಾದ ನಾನು ಶಾಪದ ಬಿಡುಗಡೆಯನ್ನು ಸೂಚಿಸಬೇಕೆಂದು ಕ್ರುದ್ಧನಾಗಿದ್ದ ಸ್ಥೂಲ ಶಿರಸ ಮುನಿಯನ್ನು ಬಹಳವಾಗಿ ಬೇಡಿಕೊಂಡೆನು. ನನ್ನ ದೀನ ಪ್ರಾರ್ಥನೆಯಿಂದ ಪ್ರಸನ್ನನಾದ ಮಹರ್ಷಿಯು ಹೇಳಿದನು, ಯದಾಚ್ಛಿತ್ವಾ ಭುಜೋ ರಾಮಸ್ತ್ವಂ ದಹೇ ದ್ವಿಜನೇವನೆ ತದಾ ತ್ವಂ ಪ್ರಾಪ್ಸ್ಯಸೆ ರೂಪಂ ಸ್ವಮೇವ ವಿಪುಲಂ ಶುಭಂ. ಶ್ರೀರಾಮನು ಎಂದು ನಿನ್ನ 2 ಭುಜಗಳನ್ನು ಕಡಿದು ನಿರ್ಜನವಾದ ಅರಣ್ಯ ಪ್ರದೇಶದಲ್ಲಿ ನಿನ್ನ ದೇಹವನ್ನು ಸುಡುವನೋ ಅಂದು ನೀನು ವಿಪುಲವಾದ ಶುಭಾವಹವಾದ ಮತ್ತು ಕಾಂತಿಯಿಂದ ರಾರಾಜಿಸುವ ನಿನ್ನ ಸಹಜವಾದ ರೂಪವನ್ನು ಪಡೆಯುವೆ. ಹೀಗೆ ಹೇಳಿ ಸ್ಥೂಲ ಶಿರಸನು ತಪಸ್ಸಿನಲ್ಲಿ ಮಗ್ನನಾದನು. ಲಕ್ಷ್ಮಣ, ನನ್ನನ್ನು ಧನುವಿನ ಪುತ್ರನೆಂದು ತಿಳಿ. ಈ ಕುತ್ಸಿತವಾದ ರೂಪವು ನನಗೆ ಬರಲು ರಣರಂಗದಲ್ಲಿ ಇಂದ್ರನ ಕೋಪವು ಒಂದು ಕಾರಣವಾಯಿತು. ಉಗ್ರವಾದ ತಪಸ್ಸಿನಿಂದ ನಾನು ಪಿತಾಮಹನನ್ನು ಸಂತೋಷಗೊಳಿಸಿದನು. ಅದರಿಂದ ತುಷ್ಟನಾದ ಪಿತಾಮಹನು ನನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿದನು. ಆ ವರ ನನ್ನ ತಲೆಯು ತಿರುಗಿತು. ದೀರ್ಘಮಾಯುರ್ಮಯಾ ಪ್ರಾಪ್ತಂ ಕಿಮ್ಮೆ ಶಕ್ರ ಕರಿಷ್ಯತಿ. ದೀರ್ಘಾಯುಷ್ಯವನ್ನು ನಾನು ಬ್ರಹ್ಮನಿಂದಲೇ ಪಡೆದುಕೊಂಡಿರುವಾಗ ಇಂದ್ರನು ನನ್ನನ್ನು ಏನು ಮಾಡಬಲ್ಲನೋ ಎಂಬ ಅಹಂಕಾರದ ಬುದ್ಧಿಯು ನನಗುಂಟಾಗಿತು. ಆ ಅಹಂಕಾರದಿಂದಲೇ ನಾನು ಇಂದ್ರನನ್ನು ಯುದ್ಧಕ್ಕೆ ಆಹ್ವಾನಿಸಿದೆನು. ಇಂದ್ರನು ನನ್ನ ಮೇಲೆ ಮಾಡಿದ ವಜ್ರಾಯುಧದ ಪ್ರಹಾರದಿಂದಾಗಿ ನನ್ನ ಶಿರಸ್ಸು ಮತ್ತು ತೊಡೆಗಳು ಶರೀರದೊಳಗೆ ಸೇರಿಕೊಂಡವು. ನಾನು ಅವನನ್ನು ಬಹಳವಾಗಿ ಪ್ರಾರ್ಥಿಸಲು ಅವನು ನನ್ನನ್ನು ಯಮಾಲಯಕ್ಕೆ ಕಳುಹಿಸದೆ ಜೀವಸಹಿತವಾಗಿ ಬಿಟ್ಟನು. ಪಿತಾಮಹನು ನಿನಗೆ ಅನುಗ್ರಹಿಸಿರುವ ದೀರ್ಘಾಯುಷ್ಯವು ಸತ್ಯವಾಗಿಯೇ ಉಳಿಯಲಿ ಎಂದು ಇಂದ್ರನು ನನ್ನೊಡನೆ ಹೇಳಿದನು. ಬಳಿಕ ನಾನು ಇಂದ್ರನನ್ನು ಪುನಃ ಪ್ರಾರ್ಥಿಸಿಕೊಂಡನು. ದೇವೇಂದ್ರ, ವಜ್ರಾಯುಧದ ಪ್ರಹಾರದಿಂದಾಗಿ ನಾನು ಶಿರಸ್ಸನ್ನು, ತೊಡೆಗಳನ್ನು ಕಳೆದುಕೊಂಡಿದ್ದೇನೆ. ಸಂಚರಿಸಲು ಅವಕಾಶವಿಲ್ಲದಿರುವಾಗ ಆಹಾರವನ್ನು ಪಡೆದು ಕಷ್ಟ. ಆಹಾರವನ್ನೇ ತೆಗೆದುಕೊಳ್ಳದೆ ಬಹಳ ಕಾಲದವರೆಗೆ ನಾನು ಹೀಗೆ ತಾನೇ ಬದುಕಿರುವೆನು. ನಾನು ಇಂದ್ರನಿಗೆ ಹೀಗೆ ಹೇಳಲು ಇಂದ್ರನು ನನಗೆ ಯೋಜನದಷ್ಟು ಉದ್ದವಾಗಿದ್ದ ತೋಳುಗಳನ್ನೇ ದಯಪಾಲಿಸಿದನು. ನನ್ನ ಹೊಟ್ಟೆಯಲ್ಲಿಯೇ ತೀಕ್ಷ್ಣವಾದ ಕೋರೆ ಹಲ್ಲುಗಳಿಂದ ಕೂಡಿರುವ ಮುಖವನ್ನು ಕಲ್ಪಿಸಿಕೊಟ್ಟನು. ಇಂದ್ರನ ಆ ವರಪ್ರಸಾದದಿಂದಾಗಿ ನಾನು ಈ ನನ್ನ ಉದ್ದವಾದ ಭುಜಗಳಿಂದಲೇ ಕಾಡಿನಲ್ಲಿ ತಿರುಗಾಡುತ್ತೇನೆ. ಅಲ್ಲಲ್ಲಿ ಸಿಕ್ಕುವ ಸಿಂಹ, ಗಜ, ಮೃಗ, ವ್ಯಾಘ್ರಗಳನ್ನು ಸೆಳೆದು ಭಕ್ಷಿಸುತ್ತೇನೆ. ನಾನು ನಿಜ ಸ್ವರೂಪವನ್ನು ಹೊಂದುವ ಕಾಲವನ್ನು ಇಂದ್ರನು ಸೂಚಿಸಿದ್ದನು. ಯದಾ ರಾಮ ಸ ಲಕ್ಷ್ಮಣ
ಸ್ವರ್ಗಂ ಗಮಿಷ್ಯಸಿ. ಲಕ್ಷ್ಮಣ ಸಹಿತನಾಗಿ ರಾಮನು ಯಾವಾಗ ನಿನ್ನ 2 ತೋಳುಗಳನ್ನು ಯುದ್ಧದಲ್ಲಿ ಕತ್ತರಿಸುವನೋ ಆಗ ನಿನ್ನ ಶಾಪ ವಿಮೋಚನೆಯಾಗಿ ನೀನು ಸ್ವರ್ಗಕ್ಕೆ ತೆರಳುವೆ. ರಾಜಶ್ರೇಷ್ಠನೇ, ಈ ಅರಣ್ಯದಲ್ಲಿ ನಾನು ಈ ಶರೀರದಿಂದ ಯಾವ ಯಾವ ಪ್ರಾಣಿಗಳನ್ನು ನೋಡುವೆನೋ ಅವೆಲ್ಲವನ್ನು ಹಿಡಿಯುವುದರಲ್ಲಿ ಆಸಕ್ತನಾಗಿರುವೆನು. ಕಾರಣವೇನೆಂದರೆ ಮಹರ್ಷಿಯ ಮತ್ತು ಇಂದ್ರನ ಮಾತಿನಂತೆ ರಾಮನು ಬಂದೇ ಬರುವನು ಮತ್ತು ನಾನು ಅವನನ್ನು ಅವಶ್ಯವಾಗಿ ಹಿಡಿಯುವೆನು ಎಂಬುದನ್ನು ನಾನು ತಿಳಿದಿದ್ದೆನು. ದೃಢವಾದ ಈ ಬುದ್ಧಿಯನ್ನು ಹೊಂದಿದ್ದ ನಾನು ವಿಕಾರವಾದ ತ್ಯಾಗದಲ್ಲಿ ಸರ್ವದಾ ಪ್ರಯತ್ನಶೀಲನಾಗಿಯೇ ಇರುತ್ತಿದ್ದೆನು. ನೀನು ಆ ರಾಮನೇ ಆಗಿರುವೆ. ನಿನಗೆ ಮಂಗಳವಾಗಲಿ. ನಾನು ಬೇರೆಯವರಿಂದ ಎಂದಿಗೂ ವಧಿಸಲ್ಪಡತಕ್ಕವನಲ್ಲ. ರಾಮನೇ ಬಾಹುಗಳನ್ನು ಭೇದಿಸುವನೆಂಬ ಸತ್ಯವಾದ ಮಾತನ್ನು ಮಹರ್ಷಿಯೇ ನನಗೆ ಹೇಳಿದ್ದನು. ನರಶ್ರೇಷ್ಠರೇ, ನೀವಿಬ್ಬರೂ ನನಗೆ ದಹನ ಸಂಸ್ಕಾರವನ್ನು ಮಾಡಿರಿ. ಅನಂತರ ನಾನು ನಿಮಗೆ ಕೆಲವು ಹಿತವಚನಗಳನ್ನು ಹೇಳುವೆನು ಹಾಗೂ ನಿಮಗೆ ಒಬ್ಬ ಒಳ್ಳೆಯ ಮಿತ್ರನನ್ನು ಪರಿಚಯಿಸಿಕೊಡುವೆನು. ಧನುವಿನ ಮಗನಾದ ಕಬಂಧನು ಮಹಾತ್ಮನಾದ ಶ್ರೀರಾಮನಿಗೆ ಹೀಗೆ ಹೇಳಲು ಶ್ರೀರಾಮನು ಲಕ್ಷ್ಮಣನು ಕೇಳುವಂತೆಯೇ ಕಬಂಧನಿಗೆ ಹೀಗೆ ಹೇಳಿದನು. ಕಬಂಧ, ನಾನು ತಮ್ಮನಾದ ಲಕ್ಷ್ಮಣನೊಡನೆ ಜನಸ್ಥಾನದಿಂದ ಹೊರಟು ಹೋಗಿದ್ದೆನು. ಆ ಸಮಯದಲ್ಲಿ ಯಶೋವತಿಯಾದ ನನ್ನ ಭಾರ್ಯೆಯಾದ ಸೀತಾದೇವಿಯನ್ನು ರಾವಣನು ನಿರಾಯಾಸವಾಗಿ ಅಪಹರಿಸಿಕೊಂಡು ಹೋದನು. ನಮಗೆ ಅವನ ಹೆಸರು ಮಾತ್ರ ತಿಳಿದಿರುವುದೇ ಹೊರತು ಅವನ ರೂಪವಾಗಿ, ಅವನು ವಾಸ ಮಾಡುತ್ತಿರುವ ಸ್ಥಳವಾಗಲಿ ಅವನ ಪ್ರಭಾವವಾಗಲಿ ತಿಳಿಯದಾಗಿದೆ. ಶೋಕ ಪೀಡಿತರಾಗಿರುವ, ಅನಾಥರಾಗಿರುವ, ದಿಕ್ಕು ಕಾಣದೆ ಕಂಡೆಡೆಗಳಲ್ಲಿ ಸೀತೆಯನ್ನು ಹುಡುಕುವ ಸಲುವಾಗಿ ಅಲೆದಾಡುತ್ತಿರುವ ನಮ್ಮ ವಿಷಯದಲ್ಲಿ ಸಮುಚಿತವಾದ ಕಾರುಣ್ಯವನ್ನು ತೋರಿ ಉಪಕರಿಸು. ನಿನ್ನ ಪ್ರಾರ್ಥನೆಯಂತೆ ಹಿಂದೆಯೇ ಆನೆಗಳಿಂದ ಮುರಿದು ಹಾಕಲ್ಪಟ್ಟು ಈಗ ಒಣಗಿ ಹೋಗಿರುವ ಕಟ್ಟಿಗೆಗಳನ್ನು ಸಂಗ್ರಹಿಸಿ ದೊಡ್ಡ ಗುಂಡಿಯೊಂದನ್ನು ತೋಡಿ ಅದರಲ್ಲಿ ನಿನ್ನನ್ನು ಹಾಕಿ ಅಗ್ನಿ ಸಂಸ್ಕಾರವನ್ನು ಮಾಡುತ್ತೇವೆ. ಅದಕ್ಕೆ ಮೊದಲು ನೀನು ಸೀತೆಯ ಸಮಾಚಾರವನ್ನು ಪೂರ್ಣವಾಗಿ ಹೇಳು. ನೀನು ಅವಳ ವಿಷಯವನ್ನು ಯಥಾವತ್ತಾಗಿ ತಿಳಿದಿರುವೆಯಾದರೆ ಯಾರಿಂದ ಅಪಹೃತಳಾಗಿ ಎಲ್ಲಿಗೆ ಒಯ್ಯಲ್ಪಟ್ಟಳು ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಇದರಿಂದ ನಮಗೆ ಹೆಚ್ಚು ಒಳ್ಳೆಯದನ್ನು ಮಾಡಿದಂತಾಗುವುದು. ಶ್ರೀರಾಮನು ದಾನವನಿಗೆ ಸರ್ವಶ್ರೇಷ್ಠವಾದ ಈ ಮಾತನ್ನು ಹೇಳಲು ಮಾತನಾಡುವುದರಲ್ಲಿ ಅತ್ಯಂತ ಕುಶಲನಾದ ಕಬಂಧನು ತನ್ನಂತೆಯೇ ವಾಗ್ಮಿಯಾದ ರಾಮನಿಗೆ ಹೇಳಿದನು. ದಿವ್ಯಮಸ್ತಿ ನಮೇ ಜ್ಞಾನಂ ನಾಭಿಜಾನಾಮಿ ಮೈಥಿಲೀಂ ಯಸ್ತಾಂ ಜ್ಞಾಸ್ಯತೆ ತಂ ವಕ್ಷೆ ದಗ್ಧಸ್ವಂ ರೂಪಮಾಸ್ಥಿತಃ. ರಾಮ, ನನಗೀಗ ದಿವ್ಯ ಜ್ಞಾನವಿಲ್ಲ. ಆದುದರಿಂದ ಮೈಥಿಲಿಯ ಯಾವ ವಿಷಯವೂ ನನಗೆ ತಿಳಿಯದು. ನಿನ್ನಿಂದ ದಹಿಸಲ್ಪಟ್ಟು ನಿಜ ಸ್ವರೂಪವನ್ನು ಪಡೆದುಕೊಂಡ ನಂತರ ನನಗೆ ದಿವ್ಯ ಜ್ಞಾನ ಉಂಟಾಗುತ್ತದೆ. ಆಗ ನಿನಗೆ ಯಾವನು ಅವಳ ಸಮಾಚಾರವನ್ನು ಹೇಳಬಲ್ಲನೋ ಅಂತಹವನನ್ನು ನಿನಗೆ ತಿಳಿಸಿಕೊಡುತ್ತೇನೆ. ನನ್ನ ಪೂರ್ವ ರೂಪವನ್ನು ಪಡೆದುಕೊಳ್ಳ ಸೀತೆಯ ವಿಷಯವನ್ನು ತಿಳಿದು ಹೇಳುವ ಶಕ್ತಿಯು ನನ್ನಲ್ಲಿ ಇರುವುದಿಲ್ಲ. ನನ್ನ ದಹನವಾಗದೆ ಸೀತೆಯನ್ನು ಅಪಹರಿಸಿರುವ ಮಹಾವೀರನಾದ ಆ ರಾಕ್ಷಸನನ್ನು ತಿಳಿಯುವ ಸಾಮರ್ಥ್ಯವೂ ನನಗಿಲ್ಲವಾಗಿದೆ. ಶಾಪದ ದೋಷದಿಂದಾಗಿ ನನ್ನಲ್ಲಿದ್ದ ಅತೀಂದ್ರಿಯ ಜ್ಞಾನವೇ ಭ್ರಷ್ಟವಾಗಿ ಹೋಗಿದೆ. ನನ್ನ ಅಪರಾಧದಿಂದಲೇ ಲೋಕನಿಂದ್ಯವಾದ ಈ ಘೋರ ರೂಪವು ನನಗೆ ಬಂದಂತಾಗಿದೆ. ರಾಮಭದ್ರ, ಬಳಲಿರುವ ಕುದುರೆಗಳಿಂದ ಕೂಡಿರುವ ಮೆಲ್ಲನೆ ಈಗಾಗಲೇ ಅಸ್ತಾಚಲವನ್ನು ಸೇರುತ್ತಿರುವ ಸೂರ್ಯನು ಮುಳುಗುವುದರೊಳಗಾಗಿಯೇ ನನ್ನನ್ನು ಆಳವಾದ ಹಳ್ಳದಲ್ಲಿ ಹಾಕಿ ಯಥಾ ವಿಧಿಯಾಗಿ ದಹಿಸಿ ಸಂಸ್ಕರಿಸು. ದಹನ ಸಂಸ್ಕಾರವಾದ ನಂತರ ರಾಕ್ಷಸನ ಸಮಾಚಾರವನ್ನು ತಿಳಿದಿರುವವನ ಪರಿಚಯವನ್ನು ನಾನು ಮಾಡಿಕೊಡುತ್ತೇನೆ. ಸೀತೆಯನ್ನು ಅಪಹರಿಸಿರುವ ರಾಕ್ಷಸನ ವೃತ್ತಾಂತವನ್ನು ತಿಳಿದಿರುವ ನ್ಯಾಯ ತತ್ಪರನಾದ ಅವನೊಡನೆ ನೀನು ಸಖ್ಯವನ್ನು ಮಾಡಿಕೊಳ್ಳಬೇಕು. ನಿನ್ನ ಸಖ್ಯದಿಂದ ಪ್ರೀತನಾಗುವ ಅವನು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಅವನಿಗೆ ಈ 3 ಲೋಕಗಳಲ್ಲಿ ತಿಳಿಯದಿರುವ ವಿಷಯವೇ ಇಲ್ಲ. ಕಾರಣಾಂತರದಿಂದ ಅವನು ಹಿಂದೆ ಈ ಎಲ್ಲ ಲೋಕಗಳಲ್ಲಿಯೂ ಸುತ್ತಾಡಿರುವನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ 71ನೆಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.